ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕಾಫಿ ತೋಟ ಯಾವ ಥರ ಇದೆ ಹಾಗೂ ನಾವು ಏನೇನು ಬೆಳಿತೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದು ನಮ್ಮ ತೋಟದ ಗೇಟ್. ಇದು ಲಾಸ್ಟ್ ಇಯರ್ ಆನೆಗಳು ಬಂದು ತುಳಿದ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇನ್ನೂ ಸರಿ ಮಾಡಿಸಿಲ್ಲ, ಬೇರೆ ಗೇಟ್ ಚೇಂಜ್ ಮಾಡಿಸ್ಬೇಕು. ಇದು ನಮ್ಮ ತೋಟದ ಎಂಟ್ರೆನ್ಸ್. ನೋಡ್ಬೋದು ಯಾವ ಥರ ಇದೆ ಅಂತ. ಸಂಜೆ ಟೈಮ್ ಹೋಗಿದ್ದರಿಂದ ಸನ್ಸೆಟ್ ಆಗ್ತಾ ಇತ್ತು. ಸೊ ಆ ಸೂರ್ಯನ ಕಿರಣಗಳೆಲ್ಲ ಇನ್ನೂ ಬಿದ್ದು ಅದು ತೋಟದ ಮೆರುಗು ಇನ್ನೂ ಜಾಸ್ತಿ ಆಗಿತ್ತು. ಇಡೀ ವರ್ಲ್ಡ್ನ ನಾನು ನೋಡಿಲ್ಲದೆ ಇರ್ಬೋದು, ಬಟ್ ನನ್ನ ಪುಟ್ಟ ಪ್ರಪಂಚ ಏನಿದೆ ಅದರಲ್ಲಿ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಅಂದರೆ ಅದು ನಮ್ಮ ಕಾಫಿ ತೋಟ. ನನಗೆ ಕಾಫಿ ತೋಟ ಅಂದರೆ ತುಂಬ ಇಷ್ಟ. ಸೊ ಕಾಫಿ ತೋಟ ಅಂದಮೇಲೆ ಕಾಫಿ ಅಂತೂ ಬೆಳಿತೀವಿ. ಕಾಫಿ ಜೊತೆ ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅದನ್ನು ಸಹ ಬೆಳಿತೀವಿ. ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಪೆಪ್ಪರ್ದು ಬಳ್ಳಿ ಯಾವ ಥರ ಇದೆ ಅಂತ. ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇದು ಅದರದ್ದು ಬಳ್ಳಿಯಲ್ಲಿ ಇದರಿಂದ ಮೆಣಸು ಬಿಡುತ್ತೆ. ಸೊ ನಮ್ಮದು ತೋಟದ ಎಂಟ್ರೆನ್ಸು ಇದೇ ಥರ ಒಂದು ರೌಂಡ್ ಹಾಕ್ತಾ ಇದ್ದರೆ ನನಗೆ ಎಲ್ಲಾದರೂ ಹೊರಗಡೆಯಿಂದ ಬಂದಾಗ ಅಥವಾ ಏನಾದರೂ ಫ್ರಸ್ಟ್ರೇಷನ್ ಇದ್ದಾಗ ನನಗೆ ಇಲ್ಲಿ ಬಂದು ಒಂದು ರೌಂಡ್ ವಾಕ್ ಮಾಡಿದ್ರೆ ಏನೇ ಫ್ರಸ್ಟ್ರೇಷನ್ ಇದ್ರೂ ಕಮ್ಮಿ ಆಗುತ್ತೆ. ಇದು ಕಾಫಿ ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಹೂವು ಆದಾಗ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಡೀ ತೋಟ ಫುಲ್ ಘಮ ಘಮ ಅಂತ ಇರುತ್ತೆ. ಫುಲ್ಲು ವೈಟ್ ಮಲ್ಲಿಗೆ ಹೂ ಥರ ಕಾಣಿಸ್ತಿರುತ್ತೆ ಕಾಫಿ ಬ್ಲಾಸಮ್ಮು. ಇನ್ನು ಕಾಯಾಗಿ ಅದು ಹಣ್ಣಾದಾಗಲೂ ಸಹ ತುಂಬ ಚೆನ್ನಾಗಿ ಕೆಂಪು ಕಾಣಿಸ್ತಿರುತ್ತೆ. ಇವಾಗ ಕಾಯಿ ಟೈಮು. ಇನ್ನೊಂದು 2 ಮಂತ್ಸ್ ಬಿಟ್ಟರೆ ಅದು ಹಣ್ಣಾಗುತ್ತೆ. ಹಣ್ಣಾದಮೇಲೆ ಅದನ್ನು ಎಲ್ಲ ಕೊಯ್ದುಬಿಟ್ಟು ನಾವು ಪಲ್ಪರ್ ಮಾಡಿಸಿ ಒಣಗಿಸ್ತೀವಿ. ನೆಕ್ಸ್ಟ್ ಒಣಗಿರೋದನ್ನು ಪೌಡ್ರ್ ಮಾಡಿಸ್ಕೊಂಡ್ರೆ ಕಾಫಿ ಪುಡಿ ರೆಡಿ ಆಗುತ್ತೆ. ಸೊ ನೋಡ್ಬೋದು ಇವಾಗ ಕಾಯಿ ಟೈಮಲ್ಲಿ ಯಾವ ಥರ ಇದೆ ಅಂತ. ಇಲ್ಲಿ ನನಗಂತೂ ಕಾಯಿ ಇದು ಹಣ್ಣು ಎಲ್ಲ ತುಂಬ ಇಷ್ಟ. ನನಗಂತೂ ಎಷ್ಟು ಇಷ್ಟ ಅಂದರೆ ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಇಷ್ಟ. ಸೊ ನಾನು ಯಾವಾಗಲೂ ಫ್ರೀ ಟೈಮ್ ಸಿಕ್ಕಾಗ ಈ ಥರ ಬಂದು ಓಡಾಡ್ತಿರ್ತೀನಿ. ಇಲ್ಲಿ ಮಧ್ಯೆ ನಾವು ಹೂವಿನ ಗಿಡಗಳನ್ನ ಸಹ ಹಾಕ್ಕೊಂಡಿದ್ದೀವಿ. ಇದು ದಾಸವಾಳದ ಗಿಡ. ಒಂದೊಂದು ಟೈಮ್ ದನಗಳೆಲ್ಲ ಬಂದಾಗ ಇದನ್ನು ತಿನ್ಕೊಂಡು ಹೋಗ್ಬಿಡುತ್ತೆ. ರೋಡ್ ಕಡೆಯಿಂದ ಗೇಟ್ ಏನಾದರೂ ಓಪನ್ ಇದ್ದರೆ ಅಥವಾ ಬೇಲಿ ಎಲ್ಲ ಹಾರ್ಕೊಂಡು ಬಂದು. ಇನ್ನು ಮಧ್ಯ ಬಾಳೆ ಗಿಡಗಳನ್ನು ಸಹ ಹಾಕಿದ್ದೀವಿ. ನೋಡ್ಬೋದು ಇಲ್ಲಿ ಒಂದು ಬಾಳೆ ಗಿಡ ಇದೆ. ಸೊ ಮಂಗಗಳ ಕಾಟ ಬೇರೆ ಜಾಸ್ತಿ. ಮಂಗಗಳು ಬರುತ್ತೆ ಒಂದೊಂದು ಟೈಮಲ್ಲಿ. ಬಾಳೆಗೊನೆ ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ, ಇಲ್ಲ ಮುರಿದು ಹಾಳು ಮಾಡಿ ಹೋಗ್ಬಿಡುತ್ತೆ ಬಾಳೆ ಗಿಡಗಳನ್ನ. ಸೊ ಅದು ಸೂರ್ಯನ ಕಿರಣಗಳು ಬೇರೆ ಬೀಳ್ತಾ ಇರೋದ್ರಿಂದ ಅದು ಇನ್ನೂ ಸಹ ಹೊಳಪಾಗಿ ಕಾಣಿಸ್ತಾ ಇದೆ ತೋಟ. ನೋಡ್ಬೋದು, ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಆ ಥರ ಅನಿಸ್ತಿದೆ. ಬೇರೆ ಇಷ್ಟಪಡದಿರೋರ್ಗೆ ಏನದಷ್ಟು ಬ್ಯೂಟಿಫುಲ್ ಅನಿಸ್ದೇ ಇರಬಹುದು, ಬಟ್ ಇಷ್ಟಪಡೋರಿಗೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ತುಂಬ ಇಷ್ಟಪಡೋದ್ರಿಂದ ನನಗದು ಇನ್ನೂ ಸಹ ತುಂಬ ಸೌಂದರ್ಯವಾಗಿ ಕಾಣಿಸುತ್ತೆ. ನಾವು ಟೌನಲ್ಲಿ ಇರೋದ್ರಿಂದ ಊರಿಗೆ ಯಾವಾಗಾದರೂ ಬಂದಾಗ ನಾನು ಇಳಿದು ಆನ್ ದ ವೇನೇ ಇರೋದ್ರಿಂದ ನಮ್ಮ ತೋಟ ಇಳಿದ್ಬಿಟ್ಟು ಒಂದು ರೌಂಡ್ ಹಾಕ್ತೀನಿ ಯಾವಾಗ್ಲೂ. ಒಂದು ರೌಂಡ್ ಹಾಗೆ ಹೋಗಿ ಬಂದರೆ ಏನೇ ಬೇಜಾರಿದ್ರೂ ನನಗೆ ಸರಿಯಾಗಿಬಿಡುತ್ತೆ. ಸೊ ನಮ್ಮ ತೋಟದಲ್ಲಿ ನಾವು ಏನೇನು ಬೆಳಿತೀವಿ ಈ ಕಾಫಿ ಮೆಣಸಿನ ಜೊತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸೊ ಕಾಫಿ ತೋಟ ಅಂತ ಅಂದಮೇಲೆ ಈ ಮಲೆನಾಡು ಕಡೆ ಕೆಲವೊಂದು ಹಣ್ಣಿನ ಗಿಡಗಳನ್ನೂ ಸಹ ಹಾಕ್ಕೊಂಡಿರ್ತೀವಿ. ಹಾಗೆ ನಾವು ಕಿತ್ತಳೆ ಹಣ್ಣಿನ ಗಿಡ, ಮೂಸಂಬಿ ಗಿಡ, ಹಾಗೆ ಹೆರಳಿಕಾಯಿ ಗಿಡ, ಈ ಉಪ್ಪಿನಕಾಯಿಗೆಲ್ಲ ಹೆರಳಿಕಾಯಿ ಯೂಸ್ ಮಾಡ್ತೀವಿ, ಅದನ್ನು ಹಾಕ್ಕೊಂಡಿದ್ದೀವಿ. ಇದು ಮೂಸಂಬಿ ಗಿಡ. ಇದು ಮೂಸಂಬಿಗಳು ಬಿಟ್ಟಿದೆ ಒಂದು 4 ಇದರಲ್ಲಿ. ನೋಡ್ಬೋದು ಅದು ಯಾವ ಥರ ಇದೆ ಅಂತ. ಹೀಗೆ ನಾನು ಓಡಾಡ್ತಾ ಇರ್ತೀನಿ ತೋಟದಲ್ಲಿ. ನನಗೆ ಇಷ್ಟ. ಆವಾಗವಾಗ ಇಲ್ಲಿ ಬಂದು ಫೋಟೋ ಎಲ್ಲ ತಗೊಳ್ತಾ ಇರ್ತೀನಿ. ಈಗ ಮಾನ್ಸೂನ್ ಆಗಿರೋದ್ರಿಂದ ಚೆನ್ನಾಗಿ ಎಲ್ಲ ಮೆಣಸಾಗಿರ್ಬೋದು, ತೋಟ ಕಾಫಿ ಗಿಡಗಳಾಗಿರ್ಬೋದು ಚೆನ್ನಾಗಿ ಚಿಗುರು ಬಂದಿದೆ. ಸೊ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಬ್ಲ್ಯಾಕ್ ಪೆಪ್ಪರು. ಅದು ಎಲ್ಲ ಇವಾಗ ಹಾಗೆ ಕಾಯಿ ಬಿಡೋದಕ್ಕೆ ಫಸ್ಟ್ ಈ ಥರ ಬಿಟ್ಟು ನೆಕ್ಸ್ಟ್ ಅದರಲ್ಲಿ ಚಿಕ್ಕ ಗ್ರೀನ್ ಕಲರ್ ಕಾಳು ಬಿಡುತ್ತೆ. ನೆಕ್ಸ್ಟ್ ಅದು ಹಣ್ಣಾಗುತ್ತೆ ಕಾಫಿ ಕಾಯಿ ಥರನೇ. ಹಣ್ಣಾದಮೇಲೆ ನಾವು ಅದನ್ನು ಕೊಯ್ದುಬಿಟ್ಟು ಒಣಗಿಸಿ ಸೇಲ್ ಮಾಡ್ತೀವಿ. ಇವಾಗ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಬ್ಲ್ಯಾಕ್ ಪೆಪ್ಪರ್ದು. ಇನ್ನು ಬೇರೆ ಏನೇನು ಬೆಳಿತೀವಿ ಅಂತ ನೋಡೋಣ. ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ನನಗೆ ಎಲ್ಲ ಹಣ್ಣುಗಳಿಗಿಂತನೂ ತುಂಬ ಫೇವ್ರೆಟ್ ಅಂದರೆ ಹಲಸಿನ ಹಣ್ಣು.
ಅದರ ಸ್ಮೆಲ್ ಅಂದ್ರೇ ನನಗೆ ಅಷ್ಟು ಇಷ್ಟ ಆಗುತ್ತೆ. ಬೇರೆ ಯಾವ ಹಣ್ಣು ನೋಡಿದ್ರೂ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ತೋಟದಲ್ಲಿ ತುಂಬ ಇದೆ ಹಲಸಿನ ಗಿಡಗಳು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಅಲ್ಲಿ ಒಂದು ಇದೆ, ಅದರಲ್ಲೂ ಮಂಗಗಳು ಬೇರೆ ಕಾಟ ಆಗಿರೋದ್ರಿಂದ ಏನೇ ಹಣ್ಣು ಬಿಟ್ಟಿದ್ರು, ಗಿಡಗಳು ಹಾಕಿದ್ರೂ ಮಂಗಗಳ ಕಾಟ ಬೇರೆ ಜಾಸ್ತಿ. ನೋಡ್ಬೋದು ಅದನ್ನು ಹೆಂಗೆ ಬಂದು ತಿಂದಿದ್ದಾವೆ ಅಂತ. ಅದು ಚಿಕ್ಕದು ಆಗಿದೆ, ಬೇರೆ ಕೆಳಗಡೆನೇ ಇದೆ. ಸೊ ಹಾಗಾಗಿ ಮಂಗಗಳು ಬಂದು ತಿಂದಿದೆ. ಇನ್ನು ಆ ಕಡೆ ಒಂದಿದೆ, ಇದ್ರ ಪಕ್ಕನೇ ಅಲ್ಲೊಂದು ಮರ ಇದೆ. ಅದರಲ್ಲೂ ತುಂಬ ಬಿಟ್ಟಿತ್ತು. ಅದರಲ್ಲಿ ಎಲ್ಲ ಹಣ್ಣಾಗಿದ್ದನ್ನು ನಾವು ಕಟ್ ಮಾಡಿಕೊಂಡು ಇನ್ನೊಂದು 4 ಏನೋ ಇದೆ ಆ ಮರದಲ್ಲಿ, ಅಲ್ಲೊಂದು ಇದೆ. ನನಗಂತೂ ತುಂಬ ಇಷ್ಟ. ಸೊ ಆಮೇಲೆ ಜನಗಳು ಸಹ ಕದ್ದು ಕೆಡ್ಕೊಂಡು ಹೋಗ್ತಾರೆ. ಇಲ್ಲಿ ತೋಟದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಇಲ್ಲಿ ನೋಡ್ಬೋದು. ಮಳೆಗಾಲದ ಟೈಮಲ್ಲಿ ಈಗ ಗಾಳಿ ಬೇರೆ ಜಾಸ್ತಿ ಬೀಸ್ತಾ ಇರೋದ್ರಿಂದ, ತುಂಬ ಗಾಳಿ ಇರೋದ್ರಿಂದ ಈ ಸಿಲ್ವರ್ ಮರಗಳು ಬೇರೆ ಎಲ್ಲ ಬಿದ್ದು ಹೋಗ್ತಾ ಇರುತ್ತೆ. ಅದು ಬೇರೆ ಕಷ್ಟನ ಈ ಟೈಮಲ್ಲಿ. ಜನಗಳು ಬೇರೆ ಸಿಗಲ್ಲ ತೋಟದ ಕೆಲಸಕ್ಕೆ. ಸೊ ತುಂಬ ಪ್ರಾಬ್ಲಮ್ಸು ಇದೆ. ನೋಡೋದಕ್ಕೆ ಎಷ್ಟು ಚೆಂದನೋ ಅಷ್ಟೇ ಪ್ರಾಬ್ಲಮ್ಸು ಇದೆ ತೋಟದಲ್ಲಿ. ಜನಗಳು ಸಿಗಲ್ಲ ಕೆಲಸ ಮಾಡಿಸೋದಕ್ಕೆ. ಇನ್ನು ಜನಗಳಿಗೆ ಕೊಡೋ ಸಂಬಳನೂ ಕೂಡ ಜಾಸ್ತಿ ಆಗಿದೆ. ಇನ್ನೂ ತುಂಬ 108 ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಕಡೆನೂ ಇದ್ದ ಹಾಗೇ. ಇಲ್ಲಿ ನೋಡ್ಬೋದು, ಒಂದು ದೊಡ್ಡ ಮರನೇ ಬಿದ್ದಿದೆ ಮೊನ್ನೆ ಮಳೆಗೆ. ಅದು ಒಂದು ಮರ ಇನ್ನೊಂದು ಮರದ ಮೇಲೆ ಬಿದ್ದು ಆ ಮರನೂ ಡ್ಯಾಮೇಜ್ ಆಗಿದೆ. ಅದರಲ್ಲಿ ಒಂದು ಮೆಣಸಿನ ಬಳ್ಳಿ ಇತ್ತು, ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ, ಅದು ಕೂಡ ಡ್ಯಾಮೇಜ್ ಆಗಿದೆ. ಒಂದು ಮರ ಬಿದ್ದರೆ ಅದರಲ್ಲಿ ಇದ್ದಿದ್ದ ಬಳ್ಳಿನೂ ಸಹ ವೇಸ್ಟೇ. ಇಲ್ಲಿ 2 ಮರಗಳು ಬಿದ್ದಿದ್ದಾವೆ. ಇದನ್ನೆಲ್ಲ ಕಟ್ ಮಾಡಿಸೋದಕ್ಕೆ ಲೇಬರ್ಸ್ ಬೇರೆ ಹುಡುಕಬೇಕು. ಅದನ್ನು ಸೈಜ್ ಕೂಡ ಬಂದಿರಲ್ಲ. ಹಾಗಾಗಿ ಅದನ್ನು ಇವಾಗ ಮಾರೋಕೆ ಹೋದ್ರೂ ಕಮ್ಮಿ ರೇಟಿಗೆ ತೊಗೊಳ್ತಾರೆ. ಸೊ ಇದು ಮೂಸಂಬಿ ಗಿಡ. ಇದು ಇದೇ ಫಸ್ಲು ಬಿಟ್ಟಿರೋದು ಮೂಸಂಬಿ ಗಿಡ. ನಮಗೆ ಇದು ಮೂಸಂಬಿನೋ ಅಥವಾ ಹೆಳ್ಳಿಕಾಯೋ ಗೊತ್ತಿರಲಿಲ್ಲ. ಫಸ್ಲು ಬಿಟ್ಟಾದ್ಮೇಲೆ ನನಗಂತೂ ಫುಲ್ ಖುಷಿ ಆಯಿತು ಇದು ಮೂಸಂಬಿ ಗಿಡ ಅಂತ. ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಈ ಥರ ನಾವು ಬೆಳೆದಿರೋ ಅಂತಹ ಹಣ್ಣುಗಳನ್ನ, ಇದನ್ನೆಲ್ಲ ನೋಡೋದಕ್ಕೆ, ಗಿಡಗಳನ್ನ ನೋಡೋದಕ್ಕೆ ಭಾಳ ಖುಷಿ ಅನಿಸುತ್ತೆ. ಕಿತ್ತಳೆ ಹಣ್ಣು ಸಾಮಾನ್ಯವಾಗಿ ಎಲ್ಲ ತೋಟದಲ್ಲೂ, ಕಾಫಿ ತೋಟಗಳಲ್ಲಿ ಹಾಕಿರ್ತೀವಿ. ಬಟ್ ಕಿತ್ತಳೆ ಹಣ್ಣಿಗೂ ಮಂಗಗಳ ಕಾಟ ಎಲ್ಲ ಕಡೆನೂ ಇರಲ್ಲ. ಒಂದೊಂದು ಟೈಮಲ್ಲಿ ಬಂದುಬಿಡುತ್ತೆ. ಒಂದೊಂದು ಟೈಮಲ್ಲಿ ಆನೆಗಳು ಬರ್ತವೆ. ಬಂದರೆ ಒಂದು 15-20 ಹಾಗೆ ಬರ್ತವೆ. ಬಟ್ ಈ ಮೂಸಂಬಿ ಗಿಡದ ಮೇಲೇ ಕರೆಂಟ್ ಲೈನ್ ಪಾಸ್ ಆಗಿರೋದ್ರಿಂದ ಅದು ಬೇರೆ ಬೇಜಾರಾಯಿತು. ನೆಕ್ಸ್ಟ್ ಅದು ದೊಡ್ಡದಾದರೆ ತೆಗಿಬೇಕಾಗುತ್ತೆ ಅಂತ. ಇದು ಕಿತ್ತಳೆ ಗಿಡ, ನೋಡ್ಬೋದು ಯಾವ ಥರ ಇದೆ ಅಂತ. ಕಿತ್ತಳೆ ಹಣ್ಣಿನ ಗಿಡ. ಇವಾಗ ಕಾಯಿ ಬಿಟ್ಟಿಲ್ಲ, ಬಟ್ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಾಯಿ ನವೆಂಬರ್-ಡಿಸೆಂಬರ್ ಟೈಮಲ್ಲಿ ಬಿಡುತ್ತೆ ಹಣ್ಣೆಲ್ಲ. ಜನವರಿ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಸೀತಾಫಲ ಗಿಡ ಒಂದು 4 ಹಾಕ್ಕೊಂಡಿದ್ದೀವಿ ನಾವು. ಇದು ಹಾಗೆಯೇ ಮಂಗಗಳ ಕಾಟ ಜಾಸ್ತಿ. ಯಾವಾಗ್ಲೂ ತೋಟದಲ್ಲಿ ಇರೋಕ್ಕಾಗಲ್ಲ. ಹಣ್ಣುಗಳು ಬಿಟ್ಟಾಗ ಯಾವಾಗಾದರೂ ಕುಯ್ಕೊಂಡು ಹೋಗ್ತೀವಿ. ಇದು ಗ್ರಾಸ್ ಕಟ್ಟರು. ತೋಟದಲ್ಲೆಲ್ಲ ಹಳಗಳು ಜಾಸ್ತಿ ಆದಾಗ ವೇಸ್ಟ್ ಕಳೆ ಎಲ್ಲ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತೀವಿ. ಹಳ ಸ್ವಲ್ಪ ಬಂದಿದೆ, ಕ್ಲೀನ್ ಮಾಡಿಸ್ಬೇಕು. ಈ ಮರಗಳೇನಿದೆ ಅದನ್ನು ನಾವು ಸಿಲ್ವರ್ ಮರ ಅಂತ ಕರಿತೀವಿ. ಇದನ್ನು ಮರಗಳಿಗೆ, ಅಂದರೆ ಚಿಕ್ಕ ಕಾಫಿ ಗಿಡಗಳಿಗೆ ನೆರಳಾಗಲಿ ಅಂತ ಬೆಳೆಸ್ತೀವಿ ಚಿಕ್ಕದ್ರಿಂದನೂ. ಅದು ದೊಡ್ಡದಾದಮೇಲೆ ಅದರಲ್ಲೇ ಪೆಪ್ಪರ್ ಹಾಕಿ ಮೆಣಸಿನ ಬಳ್ಳಿನ ಬೆಳೆಸ್ತೀವಿ. ಇದು ತುಂಬ ದೊಡ್ಡದಾದಮೇಲೆ ಒಂದು 15 ವರ್ಷ 20 ವರ್ಷ ಆದಮೇಲೆ ಮರ ಒಳ್ಳೆ ಸೈಜ್ ಬಂದಮೇಲೆ ಅದನ್ನು ಸೇಲ್ ಕೂಡ ಮಾಡ್ಬೋದು ಕಟ್ ಮಾಡಿಸಿ. ಅದಕ್ಕೂ ಒಳ್ಳೆ ರೇಟ್ ಇರುತ್ತೆ ಆ ಸಿಲ್ವರ್ ಮರಗಳಿಗೆ. ಬಟ್ ಮೇಯ್ನಾಗಿ ಫಸ್ಟ್ ಹಾಕೋದು ಗಿಡಗಳಿಗೆ, ಕಾಫಿ ಗಿಡಗಳಿಗೆ ನೆರಳಾಗಲಿ ಅಂತ. ಫುಲ್ಲು ಬಿಸಿಲಾದ್ರೂ ಇದೆಲ್ಲ ಚೆನ್ನಾಗಿ ಬರಲ್ಲ ಈ ಮರಗಳು. ಇದೊಂದು ಮೀಡಿಯಮ್ ಸೈಜ್ ಬಂದಿದೆ ನಮ್ಮದು ತೋಟದ ಮರಗಳು. ತುಂಬ ದೂರ ಹಾಕಬೇಕು, ಆವಾಗ ಚೆನ್ನಾಗಿ ಸೈಜ್ ಬರುತ್ತೆ. ಇಲ್ಲಿ ನಾವು ಹಾಕಿರೋದು ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಸೈಜ್ ಬಂದಿಲ್ಲ. ನೆರಳಿಗೋಸ್ಕರ ಇರಲಿ ಅಂತ ಹಾಗೆ ಬಿಟ್ಟಿದ್ದೀವಿ. ನೋಡ್ಬೋದು ಮರಗಳು, ಬಳ್ಳಿಗಳು, ಕಾಫಿ ಗಿಡಗಳು ಎಲ್ಲ ಯಾವ ಥರ ಇದೆ ಅಂತ. ಇನ್ನೂ ತುಂಬ ಹಣ್ಣಿನ ಗಿಡಗಳೆಲ್ಲ ಇದೆ ನಮ್ಮ ತೋಟದಲ್ಲಿ. ಪೈನಾಪಲ್ ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಸೀಬೆ ಹಣ್ಣು ಆಗಿರ್ಬೋದು, ನೇರಳೆ ಹಣ್ಣು, ತುಂಬ ಮರಗಳಿದೆ. ಇವಾಗ ಅದು ನಾನು ವೀಡಿಯೋ ಮಾಡಿ ಟೈಮ್ ಸಾಕಾಗಲಿಲ್ಲ ಅಂತ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಇಲ್ಲೆಲ್ಲ ನೋಡ್ಬೋದು ಹಳ ತುಂಬ ಬೆಳ್ಕೊಂಡಿದೆ. ಕ್ಲೀನ್ ಮಾಡಿಸ್ಬೇಕು ಅದನ್ನು. ಮಳೆ ಎಲ್ಲ ತುಂಬ ಜಾಸ್ತಿ ಆದಾಗ ತೋಟದ ಮಧ್ಯನೇ ಹಳ್ಳ ಎಲ್ಲ ಹರಿಯುತ್ತೆ. ಇವಾಗ ಮಳೆ ಕಮ್ಮಿ ಆಗಿರೋದ್ರಿಂದ ಅಷ್ಟು ಹಳ್ಳ ಹರಿತಾ ಇಲ್ಲ. ಅದು ಇನ್ನೊಂದು ತೋಟದಲ್ಲಿ ಹಳ್ಳ ಚೆನ್ನಾಗಿ ಹರಿಯುತ್ತೆ. ಅಲ್ಲಿಗೆ ನನಗೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದಾಗಿತ್ತು ನಮ್ಮ ಕಾಫಿ ತೋಟ. ನಿಮಗೆ ನಮ್ಮ ತೋಟ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.